ನನ್ನ ಹೆಸರು ಪ್ರಶಾಂತ್ ಅಂತೇಳಿ, ಮೈಸೂರು ಜಿಲ್ಲಾ ಮಡಿವಾಳರ ಪರಿಶಿಷ್ಟ ಜಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆದಂತಹ ಜಗದೀಶ್ ಅವರಿದ್ದಾರೆ, ಮಹಿಳಾ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಅವರಿದ್ದಾರೆ, ಸಂಘದ ಎಲ್ಲ ನಿರ್ದೇಶಕರು ಚಂದ್ರು ಅವರಿದ್ದಾರೆ, ಸಿದ್ದಪ್ಪಾಜಿ ಅವರಿದ್ದಾರೆ, ಸ್ವಾಮಿ ಅವರಿದ್ದಾರೆ, ನಂಜುಂಡ ಸ್ವಾಮಿ ಅವರಿದ್ದಾರೆ, ಸತೀಶ್ ಅವರು ಬಂದಿದ್ದಾರೆ. ಸೊ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಸೊ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಮಡಿವಾಳರನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎನ್ನತಕ್ಕಂಥ ಒಂದು ಕೂಗನ್ನು ನಾವೀಗ ಹಲವಾರು ವರ್ಷಗಳಿಂದ ನಾವು ಕೂಗೊಂಡೇ ಬಂದಿದ್ದೀವಿ. ಆದರೆ ಯಾವುದೇ ಸರ್ಕಾರ ಬಂದರೂ ಸಹ ಮಡಿವಾಳರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನ್ಯಾಯ ದೊರಕಿಲ್ಲ ಅಂತ ನಾನು ಖಂಡಿಸ್ತೇನೆ ಇವತ್ತೊಂದು ದಿವಸ. ಸೊ ಏನು ಮೈಸೂರು ಮಹಾರಾಜರು 1921ನೇ ಇಸ್ವಿನಲ್ಲಿ ಏನು ಒಂದು ದುಂದು ಮೋಜನ ಸಭೆ ಅಂತ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ನಿಜವಾಗಲೂ ಮಡಿವಾಳರು ಅಸ್ಪೃಶ್ಯರು ಇವರಿಗೆ ಪರಿಶಿಷ್ಟ ಸವಲತ್ತನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಅದಾದ ನಂತರ ಏನು 2009ರಲ್ಲಿ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅನ್ನತಕ್ಕಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮಡಿವಾಳರ ಸ್ಥಿತಿಗತಿ, ಆಚಾರ ವಿಚಾರ, ಜೀವನ ಶೈಲಿಯನ್ನು ಸಂಶೋಧನೆ ಮಾಡಿ ಅಂತೇಳಿ ಪ್ರೊಫೆಸರ್ ಅನ್ನಪೂರ್ಣಮ್ಮನವ್ರನ್ನ ನೇಮಕವನ್ನು ಮಾಡ್ತಾರೆ. ಸೊ ಅವರು ಸಹ 2 ವರ್ಷಗಳ ಸುದೀರ್ಘ ಕಾಲ ಮಡಿವಾಳರ ಆಚಾರ ವಿಚಾರ, ಜೀವನ ಶೈಲಿ ಎಲ್ಲವನ್ನೂ ಅವರು ಅಧ್ಯಯನ ಮಾಡಿ ಒಂದು ವರದಿಯನ್ನು ಸಹ ಕೊಡ್ತಾರೆ. ಇವರು ನಿಜವಾಗಲೂ ಪರಿಶಿಷ್ಟ ಜಾತಿಗೆ ಅರ್ಹರಿದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡ್ತಾರೆ. ಅದಾದ ನಂತರ ಏನು ಸರ್ಕಾರಗಳು ಬಂದು, ಏನು ಮುಖ್ಯಮಂತ್ರಿಗಳು ಬಂದು ಎಲ್ರಿಗೂ ಸಹ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ, ನಮ್ಮ ಅಳಲನ್ನು ನಾವು ತೋಡ್ಕೊತಾ ಇದ್ದೀವಿ. ಆದರೂ ಸಹ ಯಾರೂ ನಮ್ಮ ಮಡಿವಾಳರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾ ಇಲ್ಲ. ಸೊ ಅವರು ಪರಿಶಿಷ್ಟ ಜಾತಿಗೆ ಸೇರಿಸುವಂಥ ಒಂದು ವ್ಯವಸ್ಥೆನೇ ಅವರು ನಿರ್ಮಾಣ ಮಾಡ್ತಾ ಇಲ್ಲ. ಅದಾಗಿಯೇ ಅವ್ರಿಗೆ ಜಸ್ಟ್ ಏನು ಮಾಡಬೇಕಾಗಿಲ್ಲ, ಏನು ಈಗ ನಮ್ಮದು ವರದಿ ಇದೆ, ಆ ವರದಿನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ರೆ ನಮ್ಮದು ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆ ಆಗುತ್ತೆ. ಸೊ ಇನ್ನೂ ಹೆಚ್ಚುವರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಆ ಒಂದು ಅಡಿನಲ್ಲಿ ಬರೋದಾದರೆ ಇಡೀ ರಾಜ್ಯದಲ್ಲಿ ಏನು 224 ವಿಧಾನಸಭಾ ಶಾಸಕರಿದ್ದಾರೆ, ಆ ಶಾಸಕರಲ್ಲಿ 137 ಜನ ಶಾಸಕರು ನಮಗೆ ಶಿಫಾರಸ್ಸಿನ ಪತ್ರವನ್ನು ಕೊಟ್ಟಿದ್ದಾರೆ. 9 ಜನ ಮಂತ್ರಿಗಳು ಸಹ ಶಿಫಾರಸ್ಸಿನ ಪತ್ರವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಈ ಒಂದು ಮಾನದಂಡದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಕಳಿಸ್ಕೊಟ್ರೆ ನಿಜವಾಗ್ಲೂ ಮಡಿವಾಳರು ಪರಿಶಿಷ್ಟ ಜಾತಿಗೆ ಸೇರ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ಮೈಸೂರು ಭಾಗದವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಸಮಾಜದ ವತಿಯಿಂದ ಕಳಕಳಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಕೈ ಮುಗಿದು ನಾವು ನಿಮಗೆ ಬೇಡ್ಕೋತೇವೆ, ನಮ್ದು ಏನು ಫೈಲ್ ಇದೆ ಅದನ್ನು ಕಳಿಸ್ಕೊಡಿ. ಏನು ನಿಮ್ಮ ಸಮುದಾಯದ ಫೈಲನ್ನು ಏನು ಕಳಿಸ್ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಸಮುದಾಯದ ಫೈಲನ್ನು ದಯವಿಟ್ಟು ಕಳಿಸ್ಕೊಡಿ. ನೀವು ಮೈಸೂರಿನವರೇ ಆಗಿದ್ದೀರಿ, ನಮ್ಮ ಕಷ್ಟ ಸುಖಗಳನ್ನ ನೀವು ಹತ್ತಿರದಿಂದ ಆಲಿಸೋರಾಗಿದ್ದೀರಿ. ದೇವರಾಜ್ ಅರಸು ಅವ್ರನ್ನ ಬಿಟ್ಟ ನಂತರ ಏನಾದರೂ ಹಿಂದುಳಿದ ವರ್ಗಕ್ಕೆ ನಾಯಕರು ಅಂತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾನು ಹೇಳ್ತೇನೆ. ನೀವೇ ನಮ್ಮನ್ನು ಕೈ ಬಿಟ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಸಮಾಜ ಥರನೇ ನಮ್ಮನ್ನೂ ಕಾಣಿ. ಏನು ನಿಮ್ಮ ಕುರುಬ ಸಮಾಜದ ಕಾಣ್ತಾ ಇದ್ದೀರಿ ಅದೇ ರೀತಿ ನಮ್ಮನ್ನೂ ಕಾಣಿ. ನಿಮ್ಮ ದಿನನಿತ್ಯದ ನಿಮ್ಮ ಸೌಕರ್ಯಗಳನ್ನು ಮಾಡುವಂಥ ಮಡಿವಾಳರನ್ನ ಕೈ ಬಿಡಬೇಡಿ. ಏನು ನಿಮ್ಮ ಫೈಲ್ನ ಕಳಿಸಿದಿರಿ ಅದೇ ರೀತಿ ನಮ್ಮದೊಂದು ಫೈಲ್ನು ದಯವಿಟ್ಟು ಕಳಿಸ್ಕೊಡಿ ಅಂತ ನಾನು ಮನವಿಯನ್ನು ಮಾಡ್ತೇನೆ. ಈ ಒಂದು ವಿಚಾರವಾಗಿ 16ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಏನು ನಮ್ಮ ಅಜೆಂಡಾ ಇದೆ, ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳಿ ಹಗಲು ರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿಯ ಉದ್ದೇಶ ಮಡಿವಾಳರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸವಲತ್ತುಗಳು ಸಿಗಬೇಕು. ನಾನು ಸನ್ಮಾನ್ಯ ಇಡೀ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ಮಾತಾಡೋದಾದರೆ, ಸೊ ನಮ್ಮಲ್ಲಿ ಒಂದು MP ಇಲ್ಲ, ಒಂದು MLA ಇಲ್ಲ, ಜಿಲ್ಲಾ ಪಂಚಾಯತು ಮೆಂಬರ್ ಇಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂದರೆ ಮೀಸಲಾತಿ ಇದೆ. ಸೊ ಇಂತಹ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಮಡಿವಾಳರು ಬದುಕ್ತಾ ಇದ್ದಾರೆ. ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಮಡಿವಾಳರು ಪರಿಶಿಷ್ಟ ಜಾತಿ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿದೆ, ನಮಗೆ ಆರೋಗ್ಯಕ್ಕೆ ಬೇಕಾಗಿದೆ. ನಿಮ್ಮ ಕೊಳೆಯನ್ನು ತೊಳೆಯುವಂಥ ಮಡಿವಾಳರು ಡೋಬಿಘಾಟ್ಗಳಲ್ಲಿ ರೋಗ ರುಜಿನಗಳಿಂದ ಸಾಯ್ತಾ ಇದ್ದಾರೆ. ಆಯಿತಾ, ಅವ್ರಿಗೆ ಎಜುಕೇಷನ್ ಇಲ್ಲ, ಆರೋಗ್ಯದ ವ್ಯವಸ್ಥೆ ಇಲ್ಲ. ಹೋಗಿ ನಾವು ಮಂತ್ರಿಗಳನ್ನ ಕೇಳೋಣ ಅಂದರೆ ನಮ್ಮಲ್ಲಿ ಮಂತ್ರಿಗಳಿಲ್ಲ, MLAಗಳಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಲ್ಲ, ಜನಪ್ರತಿನಿಧಿಗಳಿಲ್ಲ.
ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನಾವು ಮನವಿಯನ್ನು ಮಾಡ್ತೇವೆ. 16ನೇ ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹೋರಾಟ ಆದ ನಂತರನಾದರೂ ನಮ್ಮನ್ನು ಪರಿಶಿಷ್ಟ ವರ್ಗಕ್ಕೆ ದಯವಿಟ್ಟು ಸೇರಿಸಬೇಕು. ನೀವು ನಮ್ಮ ಇದನ್ನು ಕಳಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ನಾವು ಪ್ರತಿನಿತ್ಯ ಧರಣಿಯನ್ನು ಮಾಡ್ತೇವೆ. ಮಡಿವಾಳರು ಪರಿಶಿಷ್ಟ ಜಾತಿಗೆ ಸೇರುವವರೆಗೂ ನಾವು ನಮ್ಮ ಹೋರಾಟವನ್ನು ಕೈ ಬಿಡುವುದಿಲ್ಲ. ಈಗಾಗಲೇ ನಮ್ಮ ನಿರೀಕ್ಷೆ ಪ್ರಕಾರ ಮೈಸೂರಿನಿಂದ ಸುಮಾರು ಒಂದು 10,000 ಜನ ಹೊರಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಡೀ ರಾಜ್ಯದಿಂದ ಫ್ರೀಡಮ್ ಪಾರ್ಕ್ನಲ್ಲಿ 16ನೇ ತಾರೀಕು 1,00,000 ಜನ ಸೇರುವ ನಿರೀಕ್ಷೆ ಈಗಾಗಲೇ ಉಂಟು. ಅಂತಂದರೆ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲರೂ ಬಂದು ನಿಮ್ಮ ಹಕ್ಕನ್ನು ಕೇಳಿ. ಒಬ್ಬರು ಇಬ್ಬರು ಕೇಳಿದ್ರೆ ಇದು ಅವ್ರ ಮುಟ್ಟೋದಿಲ್ಲ. ನೀವು ಬೆಂಗಳೂರಿನಲ್ಲಿ ಕೂಗುವಂತಹ ಕೂಗು ಡೆಲ್ಲಿಗೆ ಕೇಳುವಂತಹ ಕೂಗಾಗಬೇಕು ಒಬ್ಬ ಮಡಿವಾಳ ಬಂಧುಗಳೇ. ಹಾಗಾಗಿ ಯುವಕ ಮಿತ್ರರು, ಯುವತಿಯರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸಹ ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬಂದು ಒಂದು ದನಿಯನ್ನು ಜೋಡಿಸುವಂಥದ್ದಾದರೆ ಮಡಿವಾಳರ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಮಡಿವಾಳ ಮಾಚಿದೇವರಿಗೆ ಜೈ ಜೈ. ಸಮುದಾಯನ ಎಸ್ಸಿ ಗ್ರೂಪ್ಗೆ ಸೇರಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಅದು ಆಗ್ತಾ ಇದೆ ಸರ್? ನಾವು ಹಲವಾರು ಬಾರಿ ಇದೇ ಮೈಸೂರು ಪತ್ರಿಕಾ ಮಾಧ್ಯಮದಲ್ಲಿ ನಾವು ಅನ್ನಪೂರ್ಣಮ್ಮನವರ ವರದಿಯನ್ನು ನಾವು ಹಲವಾರು ಬಾರಿ ಮಂಡಿಸಿದ್ದೀವಿ. ಆದರೂ ಯಾಕೋ ಸರ್ಕಾರದವರು ನಮ್ಮ ಕೂಗನ್ನ ಅವ್ರಿಗೆ ಮುಟ್ತಾ ಇಲ್ವೇನೋ. ಯಾಕಂದರೆ ಮಹಿಳೆಯರು ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಇವತ್ತಿನ ದಿನ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ ಅನ್ನೋದೇ ಕಷ್ಟ. ಅದರಲ್ಲೂ ನಮ್ಮ ಮಡಿವಾಳ ಸಮುದಾಯ ಮಹಿಳೆಯರು ಹೊರಗೆ ಬರೋದೇ ಕಷ್ಟ. ಯಾಕಂದರೆ ಅವ್ರದ್ದೇ ಕಾಯಕ ಕೆಲಸಗಳಿರುತ್ತೆ, ಮನೆ ಕೆಲಸಗಳು. ಅಂಥದ್ರಲ್ಲೂ ಒಬ್ಬರೋ ಇಬ್ಬರೋ ಮೂವರೋ ಬರ್ಬೋದು. ಅದರಲ್ಲೂ ಇವತ್ತಿನ ಹೋರಾಟಕ್ಕೆ ವಾಲಂಟ್ರಿಯಾಗಿ ನಾವೇ ಬರ್ತೀವಿ, ನಾವು ಕೇಳ್ತೀವಿ. ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಭಾಗದ ಮುಖ್ಯಮಂತ್ರಿ ಇದ್ದಾರೆ, ಅವರು ನಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ತಿದ್ದಾರೆ, ಅವರು ನಮಗೆ ಖಂಡಿತ ಮಾಡಿಕೊಡ್ತಾರೆ ಅನ್ನೋ ಒಂದು ನಿರೀಕ್ಷಣೆಯಲ್ಲಿ ಎಲ್ಲರೂ ಇದ್ದೀವಿ. ನಮ್ಮ ಮಹಿಳಾ ಸಂಘಗಳವರಾಗಲಿ, ನಮ್ಮ ಎಲ್ಲ ಮಹಿಳೆಯರು, ಮಡಿವಾಳ ಸಮಾಜದ ಮಹಿಳೆಯರೆಲ್ಲರೂ ಒಂದು ನಿರೀಕ್ಷಣೆಯ ಆಶಾಭಾವನೆಯಲ್ಲಿ ಇದ್ದಿದ್ದಾರೆ. ಆ ವಿಚಾರನಪ್ಪ ಅಂತಂದರೆ ನಿಮ್ಮ ಮಡಿವಾಳ ಸಮುದಾಯ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಹೇಳಿ ಸುಮಾರು 20 ವರ್ಷದ ಮೇಲಿಂದ ಹೋರಾಟ ನಡೀತಾ ಇದೆ. ಯಾಕೆ ಇನ್ನೂ ಸಫಲತೆ ಕಂಡಿಲ್ಲ? ಯಾಕಂದರೆ ಯಾರು ನಮ್ಮಲ್ಲಿ MLA ಇಲ್ಲ, MLC ಇಲ್ಲ, ಯಾರು ಕೇಳೋರು ನಮ್ಮನ್ನು ಧ್ವನಿ ಎತ್ತೋರೇ ಇಲ್ಲ. ವಿಧಾನಸೌಧದಲ್ಲಿ ಧ್ವನಿ ಎತ್ತೋರು ಇದ್ದರೆ ತಾನೇ ನಮಗೆ ಒಂದು ಸ್ಥಾನಮಾನಗಳು ಸಿಗೋದು. ಅಲ್ಲಿ ಧ್ವನಿ ಎತ್ತೋರು ಇಲ್ಲದೇ ಇದ್ದಾಗ ಈ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಇವರೇ ನಮಗೆ ಧ್ವನಿ ಎತ್ತದೇ ಇದ್ದರೆ ಇನ್ನು ಯಾರು ಎತ್ತುತ್ತಾರೆ ಸ್ವಾಮಿ? ಅದನ್ನು ನಾವು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎತ್ತಬೇಕು, ನಮ್ಮ ಮಡಿವಾಳರು. ಯಾಕಂದರೆ ಅಕ್ಕಪಕ್ಕ ಅವರ ಸಿದ್ದರಾಮುಂಡಿನಲ್ಲೇ ನಮ್ಮ ಸಮಾಜದ ಹೊಸಳ್ಳಿ ಅಂತ ಇದೆ, ಅಲ್ಲೆಲ್ಲ ನಮ್ಮ ಸಮುದಾಯದ ಜನಗಳಿದ್ದಾರೆ. ಯಾಕಂದರೆ ಅವರು ಮಾಡುವಂಥ ಕಾಯಕಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಈ ನಮ್ಮ ಸಾಹೇಬರೇ ನಮಗೆ ಧ್ವನಿ ಎತ್ತದೇ ಇದ್ದರೆ ಬೇರೆ ಯಾರು ಎತ್ತುತ್ತಾರೆ? ಈಗ ನಿಮ್ಮ ಹೋರಾಟ 16ರಲ್ಲಿ ಶುರು ಮಾಡಿ ಎಲ್ಲಿವರೆಗೂ ನಿಮ್ಮ ಹೋರಾಟ ನಡೀತದೆ? ನಮಗೆ ಗೆಲುವು ಸಿಗೋ ತನಕನೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ದಾರೆ, ಮೈಸೂರಿಂದ ಪಾದಯಾತ್ರೆ ಮುಖಾಂತರ ಹೋಗಬೇಕಾಗಿತ್ತು. ಇದನ್ನು ಕಾನೂನುಬದ್ಧವಾಗಿ ಅದು ನಮಗೆ ಸಿಗದೇ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಎಲ್ಲಿ ತನಕ ನಮಗೆ ಜಯ ಸಿಗುತ್ತೋ, ಪರಿಶಿಷ್ಟ ಜಾತಿಗೆ ಸೇರಿಸ್ತಾರೋ ಅಲ್ಲಿ ತನಕ ಹೋರಾಟ ಮಾಡೇ ಮಾಡ್ತೀವಿ ಸರ್. ಈಗ ನಿಮ್ಮ ಹೋರಾಟದ ಸ್ಥಳಕ್ಕೆ ಯಾವುದಾದ್ರೂ ಒಬ್ಬರು ಸಮಾಜ ಕಲ್ಯಾಣ ಸಚಿವರಾಗ್ಬೋದು, ಬೇರೆ ಯಾರು ಸಚಿವರು ಬಂದು ನಿಮಗೆ ಭರವಸೆ ಕೊಟ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಕೊಟ್ಟೋಗ್ತಾರೆ, ಆವಾಗ ನೀವು ನಿಲ್ಲಿಸ್ತೀರ ಹೋರಾಟ? ಖಂಡಿತ ಇಲ್ಲ ಸರ್. ನಮಗೆ ಅವರು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದೀವಿ ಅಂತ ಆದೇಶ ಹೊರಡಿಸುವವರೆಗೂ ನಾವು ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ ಸರ್. ಮುಖ್ಯಮಂತ್ರಿ ಸಾಹೇಬರು ತಮ್ಮ ಸಮುದಾಯವನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾರೋ ಅದೇ ರೀತಿ ನಮ್ಮ ಮಡಿವಾಳ ಸಮುದಾಯವನ್ನು ಶಿಫಾರಸು ಮಾಡಬೇಕು ಅಂತ ನಮ್ಮ ಮೈಸೂರು ಭಾಗದ ಮಡಿವಾಳರ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.